ನನಗೆ ಹೆಮ್ಮೆ ಅನ್ನಿಸ್ತಿರೋದು ಕನ್ನಡಿನಾಗಿ ಹುಟ್ಟಿದ್ದಕ್ಕೆ ಅನ್ನಿಸ್ತಿದೆ. ಯಾಕೆಂದರೆ ಈ ಶ್ರೀಮಂತ ಪರಂಪರೆ ಮತ್ತು ನಾನು 20 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದೀನಿ. ಈ ಥರದ್ದು ಒಂದು ಕಾನ್ಸೆಪ್ಟ್ ನೋಡಿಲ್ಲ. ಅಂದರೆ ಒಂದು ರಿವೈಂಡ್ ಫ್ಲ್ಯಾಶ್ ಬ್ಯಾಕನ್ನು ನಮ್ಮ ಕಣ್ಣು ಮುಂದೆ ಹೀಗೆ ತೆರೆದಿಡೋದಿದೆಯಲ್ಲ, ಭಾಳ ದೊಡ್ಡ ಕೆಲಸ ಅದಾಗಿದೆ. ಶಿವು ಮತ್ತು ಕರ್ನಾಟಕ ಟಿವಿಗೆ ತುಂಬ ಹೃದಯದ ಅಭಿನಂದನೆಗಳು. ಇಟ್ಸ್ ಎ ಯುನಿಕ್ ಪ್ರೋಗ್ರಾಮ್. ನೀವು ಕೂಡ ಇತ್ತೀಚೆಗೆ ಪುಸ್ತಕ ಮೇಳವನ್ನು ಆಯೋಜಿಸಿದ್ರಿ. ಅದಾದ ನಂತರ ಅದರಲ್ಲೂ ನಿಮ್ಮ ಕನ್ನಡ ಪ್ರೇಮವನ್ನು ಅದರಲ್ಲೂ ಕೂಡ ನೀವು ಲೈಕ್ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಕನ್ನಡ ಪ್ರೇಮಿಗಳು ಮತ್ತೊಂದು ಕನ್ನಡಕ್ಕೆ ಒಂದು ಹೊಸ ಕೊಡುಗೆಯನ್ನು ಕೊಡೋದಕ್ಕೆ ಇವರು ಕೂಡ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿ ಮುಂದಿನ ಪೀಳಿಗೆಗೆ ನೀವೇನಾದರೂ ಮೆಸೇಜ್ ಹೇಳ್ತೀರಾ ಅಂದರೆ ಏನು ಹೇಳ್ತೀರಿ? ಯಾವ ರೀತಿ ಕನ್ನಡನ ಬೆಳೆಸಬೇಕು ಅವರು? ಇಲ್ಲ, ಬೆಳೆಸೋದಂತಂದ್ರೆ ನನ್ನ ಪ್ರಕಾರ ಬಳಸೋದಷ್ಟೇ. ಸೊ ಆ ಬಳಸುವ ಪ್ರಕ್ರಿಯೆಯಲ್ಲಿ ನಾನು ಮಾಡಿದ್ದು ಮೊನ್ನೆ ಅದೇ 1-2 ಲಕ್ಷ ಜನ ಕನ್ನಡ ಪುಸ್ತಕಗಳಿಗೆ ಓದುಗರಿಲ್ಲ ಅನ್ನೋಂತಹ ಮಾತನ್ನು ಸುಳ್ಳು ಮಾಡಬೇಕಿತ್ತು. ಅದಕ್ಕೋಸ್ಕರ ನಾವು ಪುಸ್ತಕ ಸಂತೆ ಮಾಡಿದ್ದು. 1-2.5 ಲಕ್ಷ ಜನ ಬಂದು ನಿಂತರು, ನಾವಿದ್ದೇವೆ ಅಂತ ಹೇಳಿ. ಅದು ಕನ್ನಡಿಗರು. ಈಗ ಶಿವ ಅವರು ಇದನ್ನು ಮಾಡ್ತಿದ್ದಾರೆ. ಕನ್ನಡದ ನೆನಪುಗಳನ್ನು ನಮ್ಮ ಮುಂದೆ ಒಂದು ಸಿನಿಮಾದ ರೀತಿಯಲ್ಲಿ ತೋರಿಸಿದ್ದಾರೆ. ಸೊ ಇಲ್ಲಿ ಬಂದು ಹೋದ ಮೇಲೆ ನಮ್ಮಲ್ಲಿ ಒಂದು ಭಾವನೆ ಹುಟ್ಟುತ್ತಲ್ಲ, ಒಂದು ಪ್ರೇರಣೆ ಹುಟ್ಟುತ್ತಲ್ಲ, ಅದು ಇನ್ನೊಂದಷ್ಟು ದಿವಸಗಳ ಕಾಲ ಕನ್ನಡವನ್ನು ಬಳಸಲಿಕ್ಕೆ ಒಂದು ಉತ್ತೇಜನ ಕೊಡುತ್ತೆ. ಸೊ ಅಂದರೆ ಪ್ರತಿ ಕನ್ನಡದ ಕಾರ್ಯಕ್ರಮವು ಒಂದು ಬೀಜ ಬಿತ್ತುವಿಕೆ. ಆ ಕೆಲಸ ಇಲ್ಲ ಆಗಿದೆ. ಅದಕ್ಕೆ ಅಭಿನಂದನೆಗಳು. ಸರ್, ಇತ್ತೀಚೆಗೆ ಕನ್ನಡ ಅನ್ನೋದು, ಕನ್ನಡ ಪ್ರೇಮ ಅನ್ನೋದು ನವೆಂಬರ್ಗೆ ಮಾತ್ರ ಸೀಮಿತ ಆಗ್ತಿದೆ. ಎಸ್ಪೆಷಲಿ ಯುವ ಜನತೆ ಬರೀ ಸ್ಟೇಟಸ್ ಹಾಕೋದು, ವಾಟ್ಸಪ್ ಸ್ಟೇಟಸ್ಸು, ಅದು ಇದು ಅಷ್ಟರಲ್ಲಿ ಮಾತ್ರ ಸೀಮಿತ ಆಗ್ತಿದೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಾವು ನವೆಂಬರ್ ಕನ್ನಡಿಗರಲ್ಲ, ನಾವೆಂಬರ್ ಕನ್ನಡಿಗರು. ನಾವು ಯಾವಾಗ ನಿತ್ಯೋತ್ಸವದ ಕನ್ನಡಿಗರು 3 ಹೊತ್ತು ಮಾಡ್ತೀವಿ. ಆಮೇಲೆ ನಾವು ಕನ್ನಡದ ಕೆಲಸಗಳನ್ನು ಮಾಡ್ತೀವಿ ಅನ್ನೋಂಥದ್ದು ಅದು ದಿನವೂ ಮಾಡಲಿಕ್ಕಾಗಲ್ಲ. ನಾವು ಬಳಸ್ತಾ ಇದ್ರೆ ಅದು ಕನ್ನಡವೇ. ಪ್ರತಿಯೊಬ್ಬ ಕನ್ನಡಿಗೂ ಜೀವಂತವಾಗಿಟ್ಟಿದ್ದಾನೆ. ಆಟೋ ಡ್ರೈವರು ಅವನ ಹೆಸರನ್ನು ಆಟೋ ಮೇಲೆ ನೋಡಿ, ಕನ್ನಡ ಕಾಣದಷ್ಟು ಇನ್ನೆಲ್ಲೂ ಕಾಣಲ್ಲ ನಿಮಗೆ. ಸೊ ಆಟೋದಲ್ಲಿ ಕೂತ ತಕ್ಷಣ ಎಲ್ಗೋಗ್ಬೇಕು ಅಂತ ಕೇಳ್ತಾರೆ, ಕನ್ನಡದಲ್ಲಿ ಕೇಳ್ತಾರೆ ಹೊರತು ಕಾ ಜನ ವಯ್ಯ ಅಂತ ಕೇಳಲ್ಲ. ನೀವು ಹೋಟೆಲ್ಗೆ ಹೋದ್ರೆ ಕ್ಯಾ ಚಯ್ಯೆ ಅಂತ ಕೇಳ್ತಾರೆ, ಪಾನಿಪುರಿ ಅಂಗಡಿಗೆ ಹೋದ್ರೆ ಕ್ಯಾ ಚಯ್ಯೆ ಬಯ್ಯ ಅಂತ ಕೇಳ್ತಾರೆ. ಆಟೋದಲ್ಲಿ ಕೇಳಲ್ಲ. ಬಸ್ಸಲ್ಲಿ ಕೂತ್ಕೊಳ್ಳಿ, BMTC ಬಸ್ಸಲ್ಲಿ ಅವರು ಎಲ್ಗೋಗ್ಬೇಕ್ರಿ ಅಂತಲೇ ಕೇಳೋದು. ಅಂದರೆ ಇವರೆಲ್ಲವೂ ಕೂಡ ನಿತ್ಯೋತ್ಸವದ ಕನ್ನಡಿಗರು. ಕನ್ನಡವನ್ನು ಪ್ರತಿನಿತ್ಯ ಕಾಣೋ ಥರ ಮಾಡ್ತಿದ್ದಾರೆ. ಸೊ ನಾವುಗಳು ಒಂದಷ್ಟು ಜನ ಮುಂಚೂಣಿಯಲ್ಲಿ ನಿಂತು ದಿಕ್ಕುಗಳಲ್ಲ ಒಬ್ಬೊಬ್ಬ ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ಬರನ್ನ ನಿಂತು ಒಂದೊಂದು ಕೆಲಸವನ್ನ ಮಾಡಿ ಆ ಕಡೆ ಪಹರೆ ಕಾಯ್ತಿದ್ರಲ್ಲ, ಆ ಕಾಲಕ್ಕೆ ಈ ಕೋಟೆ ಕಾಯ್ತಿದ್ರಲ್ಲ, ಹಾಗೆ ಕೆಲವರು ಒಂದೊಂದು ದಿಕ್ಕಲ್ಲಿ, ನಾನು ಪುಸ್ತಕದ ದಿಕ್ಕಲ್ಲಿದ್ದೀನಿ, ಇವರೊಂದು ಚಳುವಳಿ ದಿಕ್ಕಲ್ಲಿದ್ದಾರೆ, ಇನ್ನೊಬ್ಬರು ಇನ್ನೊಂದು ದಿಕ್ಕಲ್ಲಿ ಪ್ರೇರಣೆ. ಹೀಗೆ ಸಂಗೀತ, ಸಾಹಿತ್ಯ, ಸಂಸ್ಕೃತಿ, ರಾಜಕಾರಣ, ಹೀಗೆ ಪ್ರತಿ ಘಟ್ಟದಲ್ಲೂ ಕೂಡ, ಪ್ರತಿ ಬದುಕಿನ ಆಯಾಮಗಳಲ್ಲೂ ಕೂಡ ಕನ್ನಡವನ್ನು ಜೀವಂತಗೊಳಿಸೋ ಪ್ರಕ್ರಿಯೆಗಳನ್ನು ಕೆಲವು ಮಾಡಲಿಕ್ಕೆ ಅಂತಿದ್ದಾರೆ. ಅದರ ಆಚೆಗೆ ನಿಜವಾಗ್ಲೂ ಕನ್ನಡವನ್ನು ಬಳಸ್ತಾರೋರು ಇದ್ದಾರಲ್ಲ, ಅವರು ನಿಜವಾದ ಕನ್ನಡಿಗರು. ಅದು ನೈಜ ಕನ್ನಡತನ. ಸೊ ಅಂತಹ ಕನ್ನಡಿಗರು ಇಲ್ಲದೆ ಇದ್ದಿದ್ರೆ ಭಾಷೆ ಇಷ್ಟೊಂದು ಸಮೃದ್ಧವಾಗಿರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಅದರಿಂದ ಅವರು ಕೂಡ ಅದ್ಭುತ ಕನ್ನಡಿಗರು. ಬಟ್ ವರ್ಷಕ್ಕೊಂದ್ಸಲಿ ಕಾಣಿಸ್ಕೋತಾರೆ ಅನ್ನೋಂಥದ್ದು ಆರೋಪ ಆಗಬಾರ್ದು. ನಾವು ಬಳಸ್ತಾ ಇರೋದ್ರಿಂದ ಕನ್ನಡ ಉಳಿದಿದೆ. ಸೊ ಅದನ್ನು ಖುಷಿ ಪಡಬೇಕು. ಸರ್, ನಮ್ಮ ಕರ್ನಾಟಕ ಟಿವಿಯ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ದಯವಿಟ್ಟು ಕರ್ನಾಟಕ ಟಿವಿ ಅಂದರೆ ಯೂಟ್ಯೂಬ್ ಚಾನಲ್ಗಳಂತಂದರೆ ಒಂದು ಇಂಟರ್ವ್ಯೂ ಮಾಡಿದರು ಅಥವಾ ಒಂದು ಪ್ರೆಸ್ ಮೀಟ್ಗೆ ಹೋದರು, ಒಂದು ಸುದ್ದಿನ ತಂದು ಪೋಸ್ಟ್ ಮಾಡಿದರು, ಅಷ್ಟೇ ಆಗೋದ್ರ ಮಧ್ಯೆ ಇದೊಂದು ಚಾನಲ್ಲು ಪ್ರಿಂಟ್ ಮೀಡಿಯಾ ಥರ ಆವೃತ್ತಿಗಳನ್ನು ಎಲ್ಲೋ ಮಂಡ್ಯ ಕರ್ನಾಟಕ ಟಿವಿ ಮಂಡ್ಯ, ಕರ್ನಾಟಕ ಟಿವಿ ಮೈಸೂರು, ಕರ್ನಾಟಕ ಟಿವಿ ಇನ್ನೊಂದು ಮತ್ತೊಂದು ಅಂತೆಲ್ಲ ಮಾಡಿಕೊಂಡು ಅದು ತನ್ನ ಬಾಹುಗಳನ್ನು ವಿಸ್ತಾರ ಮಾಡ್ತಾ ಹೋದರೆ ನನಗೆ ಒಂದು ಕಡೆ ಭಯ, ಇನ್ನೊಂದು ಕಡೆ ಅಚ್ಚರಿ, ಇನ್ನೊಂದು ಕಡೆಗೆ ಖುಷಿ. ಅದ್ಭುತವಾದ ಕೆಲಸ ಆಗ್ತಿದೆ ಅಂತೇಳಿ. ಸೊ ಇಂಥ ಒಂದು ಚಾನಲ್ ಸಬ್ಸ್ಕ್ರಿಪ್ಷನ್ ನೀವು ಮಾಡೋದಾದರೆ ನಿಮ್ಮ ಪಟ್ಟಿ, ನಿಮ್ಮ ಎಂದು ಬಕೆಟ್ ಲಿಸ್ಟು ತುಂಬ ರಿಚ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನು ಸೇರಿಸ್ಕೊಳ್ಳಿ ಅಂತ ಹೇಳ್ತೇನೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.